ದೆಹಲಿ ನಾಯಕರನ್ನ ಭೇಟಿ ಆಗೋದಕ್ಕೆ ಶ್ರೀರಾಮುಲು ಈಗ ಪ್ಲಾನ್ ಮಾಡ್ತಾ ಇದೆ. ಬಿಜೆಪಿ ಮನೆಯಲ್ಲಿ ಬಣ ಬಡಿದಾಟ ತುಂಬ ತಾರಕಕ್ಕೇರ್ತಾ ಇದೆ. ನಿನ್ನೆ ಕೋರ್ ಕಮಿಟಿ ಸಭೆ ಬಳಿಕ ರಾಮುಲು ಸಿಟ್ಟಾಗಿದ್ದಾರೆ. ಈಗ ನೇರವಾಗಿ ದೆಹಲಿ ನಾಯಕರನ್ನ ಭೇಟಿ ಆಗ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಬೆಳವಣಿಗೆ ಅಂದರೆ ಬಿಜೆಪಿ ಮನೆಯ ಬೆಳವಣಿಗೆ ಜೊತೆಗೆ ರಾಮುಲು ನಡೆ ಸಾಕಷ್ಟು ಕುತೂಹಲ ಕೆಡಿಸಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಶ್ರೀರಾಮುಲು ದೆಹಲಿಗೆ ತೆರಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ಅನುಮಾನ ಅವಮಾನ ಇದೆಲ್ಲವೂ ಕೂಡ ಆಗಿದೆ. ಹೀಗಾಗಿ ಇದರಿಂದ ಪಕ್ಷದಲ್ಲಿ ಅವರಿಗೆ ಸಾಕಷ್ಟು ಮುಜುಗರ ಆಗಿದೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ದೂರದ ದೆಹಲಿ ನಾಯಕರನ್ನು ಭೇಟಿಯಾಗಿ ಎಲ್ಲ ನಾಯಕರನ್ನ ಸಭೆಯಲ್ಲಿ ಏನಾದಂಥ ವಿಚಾರಗಳಿದೆ ಅದೆಲ್ಲವನ್ನೂ ಕೂಡ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿ ನಾಯಕರ ಗ್ರೀನ್ ಸಿಗ್ನಲ್ಗೆ ಕಾಯ್ತಾ ಇರುವಂಥ ಶ್ರೀರಾಮುಲು, ಯಾಕೆಂದರೆ ಈಗಾಗಲೇ ತಮಗಾದಂಥ ನೋವಿನ ಬಗ್ಗೆ ವರಿಷ್ಠರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಅವರು ತೀವ್ರವಾಗಿ ಆಸಕ್ತಿಯನ್ನು ಹೊಂದಿದ್ದಾರೆ. ಸಂಡೂರು ಚುನಾವಣೆ ಬಗ್ಗೆ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಹಾಗೆಯೇ ಮತ್ತೊಮ್ಮೆ ರಾಧಾ ಮೋಹನ್ ಸಿಂಗ್ ಅವರನ್ನು ಭೇಟಿಯಾಗಿ ಅವರಿಗೆ ಎಲ್ಲ ವಿವರವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿ ನಾಯಕರನ್ನು ಭೇಟಿಯಾಗಲು ಶ್ರೀರಾಮುಲು ಈಗಾಗಲೇ ಎಲ್ಲ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ. ಅತ್ತ ದೆಹಲಿ ನಾಯಕರು ಸಮಯ ಕೊಟ್ಟಿಲ್ಲ. ಇನ್ನು ಒಂದು ವೇಳೆ ಸಮಯ ಕೊಟ್ಟರೆ ಅವರ ಸಮಯದ ಅನುಕೂಲಕ್ಕೆ ತಕ್ಕಂತೆ ದೆಹಲಿಗೆ ತೆರಳಿ ಸಂಪೂರ್ಣ ರಾಜ್ಯ ರಾಜಕೀಯದ ವಿವರವನ್ನು, ಪಕ್ಷದ ಎಲ್ಲ ಬೆಳವಣಿಗೆಗಳನ್ನು ದೆಹಲಿ ನಾಯಕರಿಗೆ ತಿಳಿಸ್ತೀವಿ ಅನ್ನುವಂಥ ಮಾತನ್ನ ಈಗ ರಾಮುಲು ಹೇಳ್ತಾ ಇದ್ದಾರೆ. ಇನ್ನು ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದೀವಿ ಅಂತ ಏನಾಗಿದೆ ಅನ್ನೋದು ಕೂಡ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅತ್ತ ರಾಮುಲು ಅವರು ನೇರವಾಗಿ ಆಕ್ಷೇಪವನ್ನು ಹೊರಗಡೆ ಹಾಕಿದ್ದಾರೆ. ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ನನ್ನನ್ನು ಸಾಕಷ್ಟು ಅವಮಾನಕರ ರೀತಿಯಲ್ಲಿ ಮಾತನಾಡಿದರು ನನ್ನ ಬಗ್ಗೆ ಅನ್ನುವಂಥ ಮಾತನ್ನು ನಿನ್ನೆ ಹೇಳಿದರು. ಅದರ ಜೊತೆಗೆ ನನ್ನ ರಕ್ಷಣೆಗೆ ಯಾರೂ ಕೂಡ ಬಂದಿರಲಿಲ್ಲ, ರಾಜ್ಯಾಧ್ಯಕ್ಷರು ಕೂಡ ಬರಲಿಲ್ಲ. ಇದರ ಜೊತೆಗೆ ಏನಾಗಿದೆ ಸತ್ಯವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿಲ್ಲ ಯಾರೂ. ಹಾಗೆಯೇ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ನಾನು ಆ ಸಂದರ್ಭದಲ್ಲಿ ರಾಧಾ ಮೋಹನ್ ದಾಸ್ ಅವರ ಮಾತಿಗೆ ತಿರುಗೇಟನ್ನು ಕೊಡಬೇಕಾಯಿತು, ಅದಕ್ಕೆ ಪ್ರತಿಕ್ರಿಯೆಯನ್ನು ಮಾಡಬೇಕಾಯಿತು ಅನ್ನುವಂಥ ಮಾತನ್ನು ಕೂಡ ರಾಮುಲು ಹೇಳಿದ್ದಾರೆ. ಈಗ ಇದಾದ ಬಳಿಕ RSS ನಾಯಕರ ಜೊತೆಗೂ ಕೂಡ ಅವರು ಮಾತುಕತೆಯನ್ನು ಮಾಡಿದ್ದಾರೆ. ಈಗ ದೆಹಲಿಗೆ ತೆರಳಿ ದೆಹಲಿ ನಾಯಕರನ್ನು ಭೇಟಿ ಆಗ್ತೀನಿ ಅನ್ನುವಂಥ ಮಾತನ್ನು ರಾಮುಲು ಹೇಳ್ತಾ ಇದ್ದಾರೆ.